ಅಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಕೊಡ್ತಾ ಇದ್ರು. ಅಂದ್ರೆ ಈಗ ಒಂದು ವರ್ಷಕ್ಕೆ ನಾವು ವಾರ್ಷಿಕ ಪರೀಕ್ಷೆ ಅಂತ ಹೇಳಿ ಬರಿತಾ ಇದ್ವಿ. ಇನ್ ಕೇಸ್ ಏನಾದರೂ ಆ ಎಕ್ಸಾಮಲ್ಲಿ ಆಬ್ಸೆಂಟ್ ಆಯಿತು, ಫೇಲ್ ಆಯಿತು ಅಂತ ಹೇಳಿದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ತಗೊಳ್ತಾ ಇದ್ವಿ. ಆದರೆ ಇದು 3 ಅವಕಾಶನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಆ್ಯಕ್ಚುಲಿ. ಈ ಮೂಲ ಉದ್ದೇಶ ಏನು, ಎಕ್ಸಾಮ್ಸ್ ಪ್ರೆಷರ್ನ ಕಮ್ಮಿ ಮಾಡಬೇಕು ಅನ್ನೋದು. ಬಟ್ ಅದಾಗೋ ಸಾಧ್ಯತೆ ಎಷ್ಟಿದೆ ಈ ಥರ ಮಾಡೋದ್ರಿಂದ? ಈ ಸ್ಟೇಟ್ ಎಜುಕೇಷನ್ ಪಾಲಿಸಿ ಪ್ರಕಾರ ಏನು ಮಾಡಬೇಕು ಅಂತ ಇದಕ್ಕೆ ಹೋಲಿಸಿದ್ರೆ NEP ಹ್ಯಾಸ್ ಎ ಬೆಟರ್ ಮಾಡಲ್. ಮತ್ತು 3 ಸಲ ಎಕ್ಸಾಮ್ ಕೊಡೋದು ಅನ್ನೋದು ಅದು ಕೂಡ ಇಟ್ ಈಸ್ ಫ್ರಾಟ್ ವಿತ್ ರಿಸ್ಕ್ ಫಾರ್ ಕಪಲ್ ಆಫ್ ರೀಸನ್ಸ್. ನಾನು ಆಗಲೇ ಹೇಳ್ದಂಗೆ, ಈಗ ಮಗು ಇಂಪ್ರೂವ್ಮೆಂಟ್ ಆಗಬೇಕು, ಕೆಲವು ಪರೀಕ್ಷೆಯಲ್ಲಿ ನನಗೆ ಅಂಕ ಚೆನ್ನಾಗಿ ಬಂದಿಲ್ಲ ಅಂತ ಅನ್ಸಿದ್ರೆ ಇಟ್ ಹ್ಯಾಸ್ ಟು ರೀಟೇಕ್ ದ ಎಂಟೈರ್ ಸೆಟ್ ಆಫ್ ಸಬ್ಜೆಕ್ಟ್ಸ್. 3 ಅಟೆಂಪ್ಟು ಎಷ್ಟು ಕಾಲಾವಧಿ ಒಳಗಡೆ ಕೊಡ್ತೀರಾ ನೀವು ಅನ್ನೋದು ಒಂದು ಮುಖ್ಯ ಪ್ರಶ್ನೆ ಆಗತ್ತೆ. ಈಗ ಅವ್ರು ಎಲ್ಲಿವರೆಗೂ ಕಾಯ್ತಾರೆ? ನೆಕ್ಸ್ಟ್ ಅಡ್ಮಿಷನ್ ಪ್ರಾಸೆಸ್ ಅವರು 3 ಕ್ಲಿಯರ್ ಮಾಡಿದ್ರು ಅಂತಿದ್ರು, ಅಥವಾ 3 ಸಲ ಬರೀತಾರೆ ಅಥವಾ 2 ಸಲ ಬರೀತಾರೆ. ಹೌ ಆರ್ ಯು ಕನ್ಸಿಡರಿಂಗ್ ಯಾವ ಮಾರ್ಕ್ಸ್ ಫೈನಲ್ ಇದರಲ್ಲಿ ಅವಾರ್ಡ್ ಆಗುತ್ತೆ ಅಂತ? ಅವರೆಲ್ಲ NEP ಪ್ರಕಾರ ಅವ್ರು ಮುಂದೆ ಹೊಟ್ಟೋಗ್ತಾರೆ, CBSE ಆಗಲಿ ICSE ಆಗಲಿ. ನಾವು ಅದನ್ನು ಬೇಡ ಅಂತ ಹಿಂದೆ ಉಳಿದ್ರೆ ನಾವು ನಮ್ಮದೇ ಬೇರೆ ಏನೋ ಮಾಡ್ತೀವಿ ಅಂತ ಅಂದರೆ ಇಲ್ಲಿ ತೊಂದರೆ ಅನುಭವಿಸೋದು ಮುಂದೆ ನಮ್ಮ ಮಕ್ಕಳು. ಎಲ್ರಿಗೂ ನಮಸ್ಕಾರ. ಕರಿಯರ್ ಡೆಸ್ಕ್ಗೆ ಸ್ವಾಗತ. ನಾನು ಶಾಲಿನಿ ಮಂಜುನಾಥ್. ವೀಕ್ಷಕರೇ, ಕರಿಯರ್ ಡೆಸ್ಕ್ನ ವಿಶೇಷತೆ ಇದು. ಯಾರಿಗೆಲ್ಲ ನಿಮ್ಮ ಮಕ್ಕಳ ಅಥವಾ ಸ್ಟೂಡೆಂಟ್ಸ್ಗೆ ಆಗಿರಬಹುದು ಒಂದಷ್ಟು ಡೌಟ್ಸ್ ಇರುತ್ತೆ ನಿಮ್ಮ ಎಜುಕೇಷನ್ ಬಗ್ಗೆ, ನಿಮ್ಮ ಕರಿಯರ್ ಬಗ್ಗೆ, ಕ್ವೆಶನನ್ನು ನೀವು ಕೇಳಬಹುದು ಅಂತ ಹೇಳಿದ್ವಿ. ಈ ನಿಟ್ಟಿನಲ್ಲಿ ಒಬ್ಬ ಸ್ಟೂಡೆಂಟ್ ನಮಗೆ ಒಂದು ಕ್ವೆಶನನ್ನು ಕೇಳಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ರಾಜ್ಯ ಸರ್ಕಾರ ಒಂದು ನಿರ್ಧಾರನ ಅನೌನ್ಸ್ ಮಾಡುತ್ತೆ. ಏನು ಅಂತ ಹೇಳಿದ್ರೆ, SSLC ಮತ್ತು ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ 3 ಬಾರಿ ಪರೀಕ್ಷೆಯನ್ನು ನಡೆಸೋದಕ್ಕೆ ನಿರ್ಧಾರನ ಮಾಡಿದ್ದೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡುತ್ತೆ. ಸೊ ಹಾಗಾದರೆ ಇದು ಯಾವ ರೀತಿ ಆಗುತ್ತೆ, ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತಾ ಏನು ಅಂತ ಹೇಳಿ ಒಬ್ಬರು ಪ್ರಶ್ನೆನ ಕೇಳಿದರು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಮೈ ಕರಿಯರ್ ಲ್ಯಾಬ್ನ ಫೌಂಡರ್ ಹಾಗೂ ಕರಿಯರ್ ಕೌನ್ಸಿಲರ್ ಪ್ರೊಫೆಸರ್ ಶಂಕರ್ ಬೆಳ್ಳೂರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಇನ್ನು ಮುಂದೆ SSLC ಮತ್ತು ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ 3 ಬಾರಿ ಎಕ್ಸಾಮನ್ನು ಮಾಡಬೇಕು ಅಂತ ಹೇಳಿ ಲಾಸ್ಟ್ ಇಯರ್ ರಾಜ್ಯ ಸರ್ಕಾರ ಒಂದು ನಿರ್ಧಾರನ ಮಾಡಿದ್ದೀವಿ ಅಂತಷ್ಟೇ ಹೇಳಿದೆ. ಸೊ ಇದ್ರ ಬಗ್ಗೆ ಒಬ್ಬ ಸ್ಟೂಡೆಂಟ್ ನಮಗೆ ಕ್ವೆಶನನ್ನು ಕೇಳಿದ್ದಾರೆ. ಏನು ಹೇಳ್ತೀರಿ? ನೀವು ಹೇಳಿದ ನಿಜ, ಅದು ಡಿಸಿಷನ್ ಆಗಿದೆ. ಬಹುಶಃ ಅದ್ರ ಬಗ್ಗೆ ಇನ್ನೂ ಅಫಿಷಿಯಲ್ ಆರ್ಡರ್ ಏನೂ ಬಂದಿಲ್ಲ ಅಂತ ಅನಿಸುತ್ತೆ. ನಾನು ಸುಮಾರು ಶಾಲೆಗಳಲ್ಲಿ BEOಗಳ ಜೊತೆ ಮಾತಾಡಿದ್ದೀನಿ. ಇದ್ರ ಬಗ್ಗೆ ನಿಖರವಾಗಿ ಏನು ನಮಗೆ ಸರ್ಕ್ಯುಲರ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಮುಂಚೆ ಸ್ವಲ್ಪ ಈ ಸಂದರ್ಭ ಯಾಕೆ ಬಂತು ಅನ್ನೋದು ಒಂದು ಹಿನ್ನೆಲೆನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ಆಲ್ ಸ್ಟಾರ್ಟೆಡ್ ವಿತ್ NEP, ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020. ಈ ಪಾಲಿಸಿಯ ಮೂಲ ಉದ್ದೇಶ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ, ಇವತ್ತು ನಾನು ನಿಮಗೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಗೂಗಲ್ಗೆ ಒಂದು ಪ್ರಶ್ನೆ ಕೇಳಿ ಅಂತ ಹೇಳ್ಬೋದು. ಗಿವ್ ಮಿ ಅ ಲಿಸ್ಟ್ ಆಫ್ ಟಾಪ್ 10 ಆರ್ ಟಾಪ್ 20 ಗ್ಲೋಬಲ್ ಬ್ರ್ಯಾಂಡ್ಸ್ ಅಥವಾ ಗ್ಲೋಬಲ್ ಕಂಪನೀಸ್ ಅಂತ ಲಿಸ್ಟ್ ಕೇಳಿದ್ರೆ ನಾವು ಗೂಗಲ್ನ, ಅದು ಕೊಡೋ 10-20 ಎಷ್ಟು ಕೇಳ್ತೀವೋ ಆ 20 ಕಂಪ್ನಿಗಳಲ್ಲೂ ಬಹುಶಃ ಭಾರತದ ಒಂದೇ ಒಂದು ಕಂಪ್ನಿ ಹೆಸರು ಸಹ ಇಲ್ಲ ಟಾಪ್ 20ನಲ್ಲಿ, ಪ್ರಪಂಚದಲ್ಲಿ. ಅದು ವಿಪರ್ಯಾಸ ಏನು ಅಂದರೆ, ಈ ಟಾಪ್ 20 ಕಂಪ್ನೀಸ್ ಮ್ಯಾನೇಜ್ ಮಾಡ್ತಿರೋದು ಯಾರು ಅಂತ ನೋಡಿದ್ರೆ ಅದ್ರಲ್ಲಿ ಅರ್ಧಕ್ಕೂ ಹೆಚ್ಚು ಕಂಪ್ನಿಗಳು ನಮ್ಮ ಭಾರತೀಯರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಆಸ್ CEOs. ಹಾಗಾಗಿ ಪ್ರಶ್ನೆ ಏನಾಗುತ್ತೆ ಅಂದರೆ, ನಮಗೆ ಯೋಗ್ಯತೆ ಕ್ಷಮತೆ ಇಲ್ವಾ ಅಂದರೆ ಖಂಡಿತ ಇದೆ. ಯಾಕೆ ನಾವು ಅದನ್ನು ತೋರಿಸಿದ್ದೀವಿ ಪ್ರಪಂಚಕ್ಕೆ. ನಮ್ಮ ಸುಂದರ್ ಪಿಚೈ ಆಗಲಿ, ಸತ್ಯ ನಾಡೆಲ್ಲಾ ಆಗಲಿ, ಇಲ್ಲ ಅರವಿಂದ್ ಕೃಷ್ಣ ಆಗಲಿ, ಅಥವಾ ಹಿಂದೆ ಇದ್ದ ಇಂದಿರಾ ನೂಯಿ ಆಗಲಿ, ಇವರೆಲ್ಲ ದೊಡ್ಡ ದೊಡ್ಡ ಕಂಪ್ನಿನ ಮ್ಯಾನೇಜ್ ಮಾಡಿ ಈ ಟಾಪ್ 20 ಬರೋ ಬ್ರ್ಯಾಂಡ್ಸ್ನ ಮ್ಯಾನೇಜ್ ಮಾಡಿದ್ದಾರೆ. ಬಟ್ ಈಗ ಸಮಸ್ಯೆ ಎಲ್ಲಿದೆ ಅಂದರೆ, ನಮ್ಮ ಕಾರ್ಪೊರೇಟ್ ಪ್ರಪಂಚದಲ್ಲಿ ನಾವು ಒಂದು ಮಾತು ಹೇಳ್ತೀವಿ, ಇನೋವೇಟ್ ಆರ್ ಪೆರಿಶ್ ಅಂತ. ಅಂದರೆ ಮುಂದೆ ಭವಿಷ್ಯದಲ್ಲಿ ಜಾಬ್ ಮಾರ್ಕೆಟಲ್ಲಿ ಯಾರ್ಯಾರು ಹೆಚ್ಚು ಯಶಸ್ಸು ಪಡಿತಾರೆ ಅಂದರೆ ಪೀಪಲ್ ಹೂ ಆರ್ ಇನೋವೇಟಿವ್ ಆ್ಯಂಡ್ ಕ್ರಿಯೇಟಿವ್. ಆದರೆ ಇಲ್ಲಿ ಒಂದು ಸಮಸ್ಯೆ ಏನಾಗ್ತಿದೆ ಮೂಲಭೂತವಾಗಿ ಅಂದರೆ, ಇನೋವೇಷನ್ ಅಥವಾ ಕ್ರಿಯೇಟಿವಿಟಿ ಅನ್ನೋದು ಸಡನ್ನಾಗಿ ರಾತ್ರೋರಾತ್ರಿ ಒಬ್ಬ ವ್ಯಕ್ತಿಲಿ ಕಾಣಿಸ್ಕೊಳ್ಳೋದಿಲ್ಲ. ಈ ಜ್ವರ ಕಾಣಿಸ್ಕೊಂಡಂಗೆ ಅದೊಂದು ಪ್ರಾಸೆಸ್ಸು. ಇದು ಎಲ್ಲಿಂದ ಶುರು ಆಗಬೇಕು ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮಿಂದ ಶುರು ಆಗಬೇಕು. ಇದು ಆಗ್ತಾ ಇಲ್ವಲ್ಲ, ಯಾಕೆ ನಾವು ಗ್ಲೋಬಲ್ ಬ್ರ್ಯಾಂಡ್ ಆಗೋಕ್ಕೆ ಇವತ್ತು ನಾವು ಕಷ್ಟಪಡ್ತಿದ್ದೀವಿ ಅಂದರೆ, ನಮ್ಮಲ್ಲಿ ಇನೋವೇಷನ್ ಕಮ್ಮಿ, ಕ್ರಿಯೇಟಿವಿಟಿ ಕಮ್ಮಿ, ನಾವು ಎಂಕರೇಜ್ ಮಾಡ್ತಿಲ್ಲ.
ಯಾಕೆ ಇದಕ್ಕೆ ನಮ್ಮ ಮೂಲ ಪ್ರಶ್ನೆ ನಮ್ಮ ಎಜುಕೇಷನ್ ಸಿಸ್ಟಮ್ ಬರುತ್ತೆ ಅಂದರೆ, ನಮ್ಮ ಎಜುಕೇಷನ್ ಸಿಸ್ಟಮ್ ಇದುವರೆಗೂ ಏನಿದೆ, ಒಂದು ಪ್ರಶ್ನೆಗೆ ಒಂದೇ ಸರಿಯಾದ ಉತ್ತರ ಅಂತ ಇದೆ. ಮತ್ತು ನಾವು ಮಕ್ಕಳನ್ನ ಕ್ಲಾಸಲ್ಲಿ ಹೆಚ್ಚು ಪ್ರಶ್ನೆ ಕೇಳೋಕ್ಕೂ ಬಿಡೋಲ್ಲ. ಯಾಕಂದರೆ ಎಷ್ಟೋ ಟೀಚರ್ಗಳು ಜಾಸ್ತಿ ಪ್ರಶ್ನೆ ಕೇಳೋ ಮಕ್ಕಳನ್ನ ಕ್ಲಾಸಿಂದ ಹೊರಗೆ ಕಳಿಸಿದ ಉದಾಹರಣೆ ನಾನು ತುಂಬ ನೋಡಿದ್ದೀನಿ. ಯಾಕೆ ಅಂತ ಕೇಳಿದ್ರೆ ತುಂಬ ಡಿಸ್ಟರ್ಬ್ ಮಾಡ್ತಾರೆ ಸರ್ ಅಂತ ಹೇಳ್ತಾರೆ. ಪ್ರಶ್ನೆ ಕೇಳೋದಿಲ್ಲ, ಮತ್ತು ಒಂದು ಪ್ರಶ್ನೆಗೆ ಇದೇ ಉತ್ತರನೇ ನೀವು ಬರೀಬೇಕು ಅಂತ ಅವ್ರನ್ನ ಟ್ರೈನ್ ಮಾಡ್ತೀವಿ. ಹೀಗಾಗಿ ಏನಾಗ್ತಿದೆ, ಮಕ್ಕಳ ಫೋಕಸ್ ಎಲ್ಲ ಬರೀ ಪರೀಕ್ಷೆ ಕಡೆ ಇದೆ, ಇನೋವೇಷನ್ ಕಡೆಗೆ ಇಲ್ಲ. ನೀವು ತಪ್ಪು ಮಾಡದೆ ಕಲಿಯೋದಕ್ಕಾಗಲ್ಲ. ಹಾಗಾಗಿ ಇನ್ನೋವೇಷನ್ ಮಾಡಬೇಕು ಅಂದರೆ ನೀವು ತಪ್ಪು ಸಹಜವಾಗಿ ಆಗೇ ಆಗುತ್ತೆ, ಬಟ್ ನಾವು ತಪ್ಪು ಮಾಡೋದಕ್ಕೆ ಬಿಡಲ್ವಲ್ಲ. ವಿ ವಿಲ್ ಪೀನಲೈಸ್ ಮಿಸ್ಟೇಕ್ಸ್ ಕಮಿಟೆಡ್ ಬೈ ಸ್ಟೂಡೆಂಟ್ಸ್. ಹಾಗಾಗಿ ಮಕ್ಕಳ ಮನಸ್ಸಲ್ಲಿ ಏನಿರುತ್ತೆ, ನಾನು ತಪ್ಪು ಮಾಡಕೂಡ್ದು, ನಾನು ಕಲಿದಿದ್ರೂ ಪರವಾಗಿಲ್ಲ, ಬಟ್ ನನ್ನಿಂದ ತಪ್ಪು ಆಗಬಾರ್ದು ಅನ್ನೋದು. ಹಾಗಾಗಿ ಏನು ಮಾಡ್ತಾರೆ, ಪರೀಕ್ಷೆ ಅಂತ ಬಂದಾಗ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಗೆ ಏನು ಬರೀಬೇಕು ಅಷ್ಟಕ್ಕೆ ಮಾತ್ರ ತಯಾರಿ ಮಾಡ್ಕೊತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನಾಗ್ತಿದೆ, ಮಕ್ಕಳು ದೇ ಲರ್ನ್ ಬೈ ರೋಟ್, ದೇ ಪ್ರಿಪೇರ್ ಆ್ಯಂಡ್ ರೈಟ್ ದೇರ್ ಎಕ್ಸಾಮ್ಸ್. ಇದುವರೆಗೂ ಸಿಸ್ಟಮ್ ಏನಿದೆ, ಒಂದು ಬೋರ್ಡ್ಗೆ ಒಂದು ಅಕಾಡೆಮಿಕ್ ಇಯರ್ನಲ್ಲಿ ಒಂದೇ ಫೈನಲ್ ಎಕ್ಸಾಮ್ ಇರೋದು. ಹೌದು. ಸೊ ದುರಾದೃಷ್ಟವಶಾತ್ ಆ ಫೈನಲ್ ಎಕ್ಸಾಮ್ನಲ್ಲಿ ಯಾವುದೇ ಕಾರಣಕ್ಕೆ ಇಲ್ಲ ಪ್ರಿಪ್ರೇಷನ್ ಸರಿಯಾಗಿಲ್ಲ, ಇಲ್ಲ ಅವತ್ತಿನ ದಿನ ಮೈ ಆರಾಮಿಲ್ಲ, ಅಥವಾ ಕೆಲವ್ಗೇನಾಗುತ್ತೆ, ಮಕ್ಳಿಗೆ ಅಲ್ಲಿಗೆ ಹೋದಾಗ ಆ ಎಕ್ಸಾಮಿನೇಷನ್ ಪರ್ಫಾರ್ಮೆನ್ಸ್ ಪ್ರೆಷರ್ ಎಷ್ಟಿರುತ್ತೆ ಅಂದರೆ ಸೈಕಾಲಜಿಕಲಿ ಆ್ಯಂಡ್ ಮೆಂಟಲಿ ದೇ ಬಿಕಮ್ ಬ್ಲ್ಯಾಂಕ್. ಎಷ್ಟೋ ಮಕ್ಕಳು ನಾನು ನೋಡಿದ್ದೀನಿ, ಒಂದು 10 ನಿಮಿಷ 15 ನಿಮಿಷ ಫುಲ್ ಬ್ಲ್ಯಾಂಕ್ ಆಗಿಬಿಡ್ತಾರೆ, ಪರೀಕ್ಷೆಯಲ್ಲಿ ಏನೂ ಬರೆಯೋದಿಲ್ಲ. ಕೆಲವು ಮಕ್ಕಳು ನಿದ್ದೆ ಮಾಡೋದನ್ನು ಸಹ ನೋಡಿದ್ದೀನಿ ನಾನು. ರಾತ್ರಿ ಎಲ್ಲ ಕೂತ್ಕೊಂಡು ಯಾಕೆ ಹಿಂದಿನ ದಿನ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಮಾಡಿರ್ತಾರಲ್ಲ, 2 ದಿನ 3 ದಿನ ಕಂಟಿನ್ಯೂಸ್ ಮಲ್ಗೆ ಇರಲ್ಲ ಪಾಪ ಅವರು. ಪರೀಕ್ಷೆಗೆ ಅಷ್ಟು ತಯಾರಿ ಮಾಡ್ಕೊಂಡು ಇಲ್ಲಿ ಬರ್ತಾರೆ. ವಾಟ್ ದೇ ಡೋಂಟ್ ಎಸೆನ್ಷಿಯಲಿ ಅಂಡರ್ಸ್ಟ್ಯಾಂಡ್ ಈಸ್, ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ನೀವು ಎಕ್ಸಾಮ್ ಹಾಲಲ್ಲಿ ಕೊಡಬೇಕು ಅಂದರೆ ಕೇವಲ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿ ಕೂಡ, ಭಾವನಾತ್ಮಕವಾಗಿ ಕೂಡ ನೀವು ಅಲರ್ಟ್ ಆಗಿರಬೇಕು. ನಿಮ್ಮ ಎನರ್ಜಿ ಆಪ್ಟಿಮಲ್ ಇರಬೇಕು. ಬಿಕಾಸ್ ಇಟ್ಸ್ ಎನ್ ಇಂಟೆಲೆಕ್ಚುಯಲ್ ಪ್ರಾಸೆಸ್. ಪರೀಕ್ಷೆಗೆ ಪ್ರಶ್ನೆಗೆ ಉತ್ತರ ಬರೆಯೋದು ಅಂದರೆ ನಿಮಗೆ ಇಟ್ಸ್ ಎ ಪ್ರಾಸೆಸ್ಸ. ನಿಮಗೆ ಇಲ್ಲಿ ಫಿಸಿಕಲಿ ಯು ಆರ್ ಟಯರ್ಡ್, ಮೆಂಟಲಿ ಟಯರ್ಡ್, ಎಮೋಷ್ನಲಿ ಆಲ್ಸೋ ಯು ಆರ್ ಡಿಸ್ಟರ್ಬ್ಡ್. ಇಂಥ ಒಂದು ಮನಸ್ಥಿತಿಲಿ ನೀವು ಹೋಗಿ ಪರೀಕ್ಷೆ ಬರೆದಾಗ ನೀವು ಎಷ್ಟು ಚೆನ್ನಾಗಿ ಬರಿಬೋದು. ಆಬ್ವಿಯಸ್ ನಿಮ್ಮ ಪೊಟೆನ್ಷಿಯಲ್ಗಿಂತ ಕಮ್ಮಿನೇ ಪರ್ಫಾರ್ಮೆನ್ಸ್ ಇರುತ್ತೆ. ಈ ಥರ ಒಂದು ಭಯ ಅಥವಾ ಆತಂಕ ತೆಗೆದುಬಿಡಬೇಕು ಮಕ್ಕಳಲ್ಲಿ ಅನ್ನೋ ಕಾರಣಕ್ಕೆ ಪರೀಕ್ಷೆ ಒಂದೇ ಸಲ ಅಲ್ಲ, ಇದನ್ನು ಇನ್ನೂ ಹೆಚ್ಚು ಸಲ ನಾವು ನಿಮಗೆ ಅವಕಾಶ ಕೊಡ್ತೀವಿ ಅನ್ನೋದು ಬಹುಶಃ ಈ ಒಂದು ನಿರ್ಧಾರದ ಹಿಂದೆ ಇರೋ ಲಾಜಿಕ್ ಇರ್ಬೋದು. ಬಟ್ ಇಲ್ಲಿ ಒಂದು ಸಮಸ್ಯೆ ಏನು ನನಗನ್ನಿಸ್ತಿದೆ ಅಂದರೆ, ಈಗ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈಗ ಮಗು ಇಂಪ್ರೂವ್ಮೆಂಟ್ ಆಗಬೇಕು, ಕೆಲವು ಪರೀಕ್ಷೆಯಲ್ಲಿ ನನಗೆ ಅಂಕ ಚೆನ್ನಾಗಿ ಬಂದಿಲ್ಲ ಅಂತ ಅನಿಸಿದ್ರೆ ಇಟ್ ಹ್ಯಾಸ್ ಟು ರೀಟೇಕ್ ದ ಎಂಟೈರ್ ಸೆಟ್ ಆಫ್ ಸಬ್ಜೆಕ್ಟ್ಸ್. ಈಗ 6 ಸಬ್ಜೆಕ್ಟ್, ನಾವು ಸ್ಟೇಟ್ ಬೋರ್ಡ್ ನೋಡಿದ್ರೆ 6 ಸಬ್ಜೆಕ್ಟ್ ಇರುತ್ತೆ, 3 ಲ್ಯಾಂಗ್ವೇಜು ಮತ್ತು 3 ಸಬ್ಜೆಕ್ಟ್, ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸ್ಟಡೀಸ್ ಅಥವಾ ಸೋಷಿಯಲ್ ಸೈನ್ಸ್. ಹೀಗಾಗಿ ಏನಾಗುತ್ತೆ, ತಿರ್ಗಿ ಅವ್ರು 6 ಸಬ್ಜೆಕ್ಟ್ಗೂ ತಯಾರಿ ನಡೆಸ್ಕೋಬೇಕಾಗತ್ತೆ. ಇದು ಎಲ್ಲೋ ಒಂದು ಕಡೆ ಮೂಲ ಉದ್ದೇಶಕ್ಕೆ ವಿರುದ್ಧವಾಗಿದೆ ಅಂತ ನನಗೆ ಅನಿಸುತ್ತೆ. ಮತ್ತು ಎರಡನೇ ವಿಚಾರ ಏನು ಅಂದರೆ, ನಾವು ಮಕ್ಕಳಿಗೆ ಎಕ್ಸಾಮ್ ಪರ್ಫಾರ್ಮೆನ್ಸ್ ಕಮ್ಮಿ ಮಾಡಬೇಕು ಅಂದರೆ ಈಗ ಏನು ರಾಜ್ಯ ಸರ್ಕಾರ ಆಲೋಚನೆ ಮಾಡ್ತಿದೆ, ಬಹುಶಃ ಇದೊಂದೇ ಸೊಲ್ಯೂಷನ್ ಅಲ್ಲ ಅಂತ ನನ್ನ ಭಾವನೆ. ಓಕೆ, ನೀವು ಏನು ಮಾಡ್ಬೋದು, ಬೇರೆ ಬೋರ್ಡ್ಗಳ ಥರ NEP ಆಶಯದ ಪ್ರಕಾರ ಏನಿದೆ, ಒಂದು ಹೊಲಿಸ್ಟಿಕ್ ಎಜುಕೇಷನ್ ಕಡೆ ಗಮನ ಕೊಡಿ. ಕೇವಲ ಮಾರ್ಕ್ಸ್ ಒಂದೇ ಮಾನದಂಡ ಆಗಬಾರ್ದು ಆ ಮಕ್ಕಳನ್ನ ಅಳಿಯೋದಕ್ಕೆ. ಈಗಿನ ಸಿಸ್ಟಮ್ ಏನಿದೆ ಅವಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಿಮಗೆ ಉದಾಹರಣೆ ಹೇಳ್ತೀನಿ. ಒಂದು ಹುಡುಗ ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿರ್ತಾನೆ, ಬಟ್ ಅವ್ನಿಗೆ ಓದ್ನಲ್ಲಿ ಅಷ್ಟು ಆಸಕ್ತಿ ಇರೋದಿಲ್ಲ ಮತ್ತು ಕ್ಷಮತೆಯೂ ಸ್ವಲ್ಪ ಕಮ್ಮಿ ಇದೆ ಅಂದ್ಕೊಳ್ಳೋಣ. ಹಾಗಾಗಿ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಾಗಲ್ಲ. ನಾವು ಈ ಈ ಕನ್ವೆನ್ಷನಲ್ ಸಿಸ್ಟಮಲ್ಲಿ ಏನು ಮಾಡ್ತೀವಿ, ಸ್ಪೋರ್ಟ್ಸ್ ಪ್ರಯೋಜನ ಇಲ್ಲ, ನಿನ್ನ ಅಳಿಯೋದು ನಾವು ಬರೀ ಮಾರ್ಕ್ಸ್ ಮೇಲೆ ಅಂತ ಹೇಳಿದಾಗ ಸಹಜವಾಗಿ ಆ ಮಗುಗೆ ಒಂದು ಕೀಳರಿಮೆ ಬರುತ್ತೆ. ನಾನು ಹೇಳಿದ್ದು ಸ್ಪೋರ್ಟ್ಸ್ಗೂ ಕೂಡ ಮಾರ್ಕ್ಸ್ ಇದೆ. ನಾನು 100 ಮಾರ್ಕ್ಸಲ್ಲಿ, ಉದಾಹರಣೆಗೆ 100 ಮಾರ್ಕ್ಸ್ ಅಂತ ತೊಗೊಂಡ್ರೆ ಗ್ರ್ಯಾಂಡ್ ಟೋಟಲು, ಈ 100 ಮಾರ್ಕ್ಸಲ್ಲಿ ಸ್ಪೋರ್ಟ್ಸ್ಗೂ ನಾನು 10 ಅಂಕ ಮೀಸಲಿಡ್ತೀನಿ, ಸಂಗೀತಕ್ಕೂ 10 ಅಂಕ ಮೀಸಲಿಡ್ತೀನಿ, ಡ್ರಾಯಿಂಗಿಗೂ 5 ಅಂಕ ಮೀಸಲಿಡ್ತೀನಿ, ಯೋಗಕ್ಕೂ ಇಡ್ತೀನಿ ಅಂತೆಲ್ಲ ಹೇಳಿದಾಗ ಏನಾಗುತ್ತೆ, ಮಕ್ಕಳಿಗೆ ಯಾವ ಯಾವ ಚಟುವಟಿಕೆಯಲ್ಲಿ ಆಸಕ್ತಿ ಇರುತ್ತೆ ಅದನ್ನು ಹೆಚ್ಚೆಚ್ಚು ಇನ್ವಾಲ್ವ್ ಆಗಿ ಕಲಿಯೋಕ್ಕೆ ಶುರು ಮಾಡ್ತಾರೆ. ಮತ್ತು ಅದಕ್ಕೂ ಮಾರ್ಕ್ಸ್ ಇದೆ ಅಂದರೆ, ನಿನ್ನ ಮ್ಯಾಥ್ಸ್ಗೂ ಮಾರ್ಕ್ಸ್ ಇದೆ ಅಂದರೆ ನಿನ್ನ ಸ್ಪೋರ್ಟ್ಸ್ಗೂ ಮಾರ್ಕ್ಸ್ ಇದೆ, ಮ್ಯೂಸಿಕ್ಗೂ ಮಾರ್ಕ್ಸ್ ಇದೆ ಅಂತ ಬಂದಾಗ ನಿಮಗೆ ಟರ್ಮ್ ಆ್ಯಂಡ್ ಎಕ್ಸಾಮಿನೇಷನ್ ಭಯ ಏನಿರುತ್ತಲ್ಲ ಮಕ್ಕಳಲ್ಲಿ, ಅದು ಆಟೋಮೆಟಿಕ್ಕಾಗಿ ಕಮ್ಮಿ ಆಗುತ್ತೆ.
ಈ ಹಿಂದೆ ಎಲ್ಲಂದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ಕೊಡ್ತಾ ಇದ್ರು. ಅಂದ್ರೆ ಈಗ ಒಂದು ವರ್ಷಕ್ಕೆ ನಾವು ವಾರ್ಷಿಕ ಪರೀಕ್ಷೆ ಅಂತ ಹೇಳಿ ಬರಿತಾ ಇದ್ವಿ. ಇನ್ ಕೇಸ್ ಏನಾದರೂ ಆ ಎಕ್ಸಾಮ್ ಅಲ್ಲಿ ಆಬ್ಸೆಂಟ್ ಆಯಿತು, ಫೇಲ್ ಆಯಿತು ಅಂತ ಹೇಳಿದ್ರೆ ಸಪ್ಲಿಮೆಂಟರಿ ಎಕ್ಸಾಮ್ ತಗೊಳ್ತಾ ಇದ್ವಿ. ಆದರೆ ಇದು 3 ಅವಕಾಶನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ ಆ್ಯಕ್ಚುಲಿ. ಇಲ್ಲಿ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದರೆ, ನೀವು 3 ಸಲ ಅವಕಾಶ ಕೊಡ್ತೀರಾ, ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಫಸ್ಟ್ ಅಟೆಂಪ್ಟ್ ಕ್ಯಾಶುಯಲ್ ಆಗಿ ತೊಗೊಳ್ಳೋ ಚಾನ್ಸಸ್ಸು ಕೂಡ ಇರುತ್ತೆ. ಹೇಗಿದ್ರು ಇನ್ನೂ ನನಗೆ ಅಟೆಂಪ್ಟ್ಸು ಇದೆಯಲ್ಲ ಅನ್ನೋದು ಅದೊಂದು ಸಾಧ್ಯತೆ ಇರುತ್ತೆ. ಮತ್ತು ಇನ್ನೊಂದು, ನಾವು ಲಾಜಿಸ್ಟಿಕಲಿ ನೋಡಿದಾಗ 3 ಅಟೆಂಪ್ಟು ಎಷ್ಟು ಕಾಲಾವಧಿ ಒಳಗಡೆ ಕೊಡ್ತೀರಾ ನೀವು ಅನ್ನೋದು ಒಂದು ಮುಖ್ಯ ಪ್ರಶ್ನೆ ಆಗುತ್ತೆ. ಯಾಕೆಂದರೆ ಇದು ತುಂಬ ಟೈಮ್ ತೊಗೊಳ್ಳೋದಿದ್ರೆ ಮಗುಗೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಹೊಟ್ಟೋಗುತ್ತಲ್ಲ, ಅಡ್ಮಿಷನ್ ಆಗಲ್ವಲ್ಲ. ಯಾಕಂದರೆ ಅಡ್ಮಿಷನ್ ಟೈಮ್ ಲೈನ್ ಇರುತ್ತೆ. ಆ ಟೈಮ್ ಮೀರ್ಬಿಟ್ಟ ಮೇಲೆ ಆ ವರ್ಷದ ಕೋರ್ಸ್ಗೆ ಮಕ್ಕಳು ಅಡ್ಮಿಷನ್ ತೊಗೊಳಕ್ಕಾಗಲ್ಲ. ಮತ್ತು ನೀವಂದರೆ ಈಗಿರೋ ಸಿಸ್ಟಮ್ ಏನಿದೆ, ಒಂದು ಸಲ ಫೇಲ್ ಆದಮೇಲೆ ರಿಸಲ್ಟ್ಸ್ ಬಂದಮೇಲೆ ಫೇಲ್ ಅಂತ ಗೊತ್ತಾಗುತ್ತೆ. ಆವಾಗ ಸಪ್ಲಿಮೆಂಟ್ರಿ ಯಾಕೆ ಕೊಡ್ತಿದ್ದಾರೆ ಅಂದರೆ ಅದನ್ನು ಬೇಗ ಅರೇಂಜ್ ಮಾಡ್ತಾ ಇದ್ದಾರೆ. ಪ್ರಾವಿಷನಲ್ಲಿ ಅಡ್ಮಿಷನ್ ಆಗಿರುತ್ತೆ, ಬೈ ಚಾನ್ಸ್ 2ನೇ ಅಟೆಂಪ್ಟು ಆಗಲಿಲ್ಲ, 3ನೇ ಅಟೆಂಪ್ಟು ಆಗಲಿಲ್ಲ, ಮುಂದಕ್ಕೆ ಏನು ಅವರು ಆ ವರ್ಷ ಹೋಯ್ತಾ ಅವ್ರಿಗೆ? ಅಂದರೆ ಇಂಟ್ರೆಸ್ಟನ್ನು ಕಳ್ಕೊತಾರೆ ಮಕ್ಕಳು ಎಕ್ಸಾಮ್ ಮೇಲೆ ಅಂತ. ಇಲ್ಲಿ ಮೂಲ ಉದ್ದೇಶ ಏನು, ಎಕ್ಸಾಮ್ಸ್ ಪ್ರೆಷರ್ನ ಕಮ್ಮಿ ಮಾಡಬೇಕು ಅನ್ನೋದು. ಬಟ್ ಅದಾಗೋ ಸಾಧ್ಯತೆ ಎಷ್ಟಿದೆ ಈ ಥರ ಮಾಡೋದ್ರಿಂದ? ನಾನು ಹೇಳ್ತಾ ಈಗ NEP ಏನು ಹೇಳ್ತಾ ಇದೆ ಅಂದರೆ, ಆ ಫೈನಲ್ ಎಕ್ಸಾಮ್ದು ವೆಯ್ಟೇಜೇ ಕಮ್ಮಿ ಮಾಡಿಬಿಡಿ ಅಂತ. ಇದಕ್ಕೆ 100 ಮಾರ್ಕ್ಸ್ ಅಂದರೆ ಎಕ್ಸಾಮಿಗೆ ಬರೀ 1/3 ಇಡಿ, ಮಿಕ್ಕಿದ್ದೆಲ್ಲ ಆ್ಯಕ್ಟಿವಿಟೀಸ್ ಕೊಡಿ, ಅಸೈನ್ಮೆಂಟ್ ಕೊಡಿ, ಪ್ರಾಜೆಕ್ಟ್ ವರ್ಕ್ ಕೊಡಿ ಅಂತ. ಅಂದರೆ ಕಂಟಿನ್ಯೂಸ್ ಅಸೆಸ್ಮೆಂಟ್ ಇರಲಿ. ಮ್ಯಾಥಮೆಟಿಕ್ಸ್ ಅಂದರೆ ಇಲ್ಲಿ ಸಿಲೆಬಸ್ಗೆ ನೀವು 30-40 ಮಾರ್ಕ್ಸ್ ಕೊಟ್ಟರೆ, ಇನ್ನು 60 ಮಾರ್ಕು ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಕೊಡಿ, ಪ್ರಾಜೆಕ್ಟ್ ವರ್ಕ್ ಕೊಡಿ, ಅಸೈನ್ಮೆಂಟ್ ಕೊಡಿ. ಅದನ್ನು ಚೆನ್ನಾಗಿ ಮಾಡಿದ್ರೆ ಅದ್ರ ಮಾರ್ಕ್ಸ್ನು ಇದು ಕನ್ಸಿಡರ್ ಮಾಡಿ ಅಂತ. ಇದು ಬಹುಶಃ ನನಗೆ ಇನ್ನೂ ಉತ್ತಮವಾದ ಒಂದು ಪ್ರಾಸೆಸ್ಸು. ಈ ಸ್ಟೇಟ್ ಎಜುಕೇಷನ್ ಪಾಲಿಸಿ ಪ್ರಕಾರ ಏನು ಮಾಡಬೇಕು ಅಂತ ಇದಕ್ಕೆ ಹೋಲಿಸಿದ್ರೆ NEP ಹ್ಯಾಸ್ ಎ ಬೆಟರ್ ಮಾಡಲ್. ಓಕೆ. ಯಾಕೆಂದರೆ ಮಕ್ಕಳಿಗೆ ಹೊಲಿಸ್ಟಿಕ್ಕಾಗಿ ಕಲಿಯೋ ಒಂದು ಆಸಕ್ತಿ ಬರುತ್ತೆ. ಅವ್ರಿಗೆ ಯಾವುದ್ರಲ್ಲಿ ಇಷ್ಟ ಈಗ ಇರುತ್ತೆ ಅದ್ರ ಪ್ರಕಾರ ಕಲಿಯೋಕ್ಕೆ ಶುರು ಮಾಡ್ತಾರೆ. ಮತ್ತು ಅವ್ರು ಕಲ್ತಿದ್ದಕ್ಕೆ ನಾವು ಮಾರ್ಕ್ಸ್ ಕೊಡ್ತಾ ಇದ್ದೀವಲ್ಲ. ಸೊ ದಟ್ ಈಸ್ ಎ ಬೆಟರ್ ಮಾಡಲ್ ಕಂಪೇರ್ ಟು ದಿಸ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಕನ್ವೆ. ಯಾಕೆಂದರೆ ಇದರಲ್ಲಿ ಲಾಜಿಸ್ಟಿಕಲಿ ಇನ್ನೂ ಗೊತ್ತಿಲ್ಲ ಅವ್ರು ಹೇಗೆ ಮಾಡ್ತಾರೆ ಅಂತ. ಒಂದು ಥಾಟ್ ಅಷ್ಟೇ. ಈಗ ನನ್ನ ಪ್ರಶ್ನೆ ಇದು, 3 ಅಟೆಂಪ್ಟು ಎಷ್ಟು ಟೈಮ್ ಗ್ಯಾಪಲ್ಲಿ ಕೊಡೋಕ್ಕೆ ಸಾಧ್ಯತೆ ಇದೆ? ಹೌದು. ಈಗ ಅವ್ರು ಎಲ್ಲಿವರೆಗೂ ಕಾಯ್ತಾರೆ ನೆಕ್ಸ್ಟ್ ಅಡ್ಮಿಷನ್ ಪ್ರಾಸೆಸ್? ಅವರು ಇದ್ರ ಬಗ್ಗೆ ನಾವು ಇನ್ನಷ್ಟು ದಿನಗಳು ಕಾಯಬೇಕಾಗುತ್ತೆ. ಇದು ಹೇಗೆ ಮಾಡ್ತಾರೆ ಅನ್ನೋ ಸ್ಪಷ್ಟತೆ, ಯಾಕಂದ್ರೆ ಇನ್ನೂ ಆದೇಶ ಹೊರಡಿಸಿಲ್ಲ. ಇದು ಮೇ ಬಿ ಆಗುವಂಥ ಚಾನ್ಸಸ್ ಹೀಗಾಗಬಹುದು, ಹೀಗೆ ಮಾಡಬೇಕು ಅಂತ ಇದ್ದಾರೆ. ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಇಲ್ಲಿ ಸಮಸ್ಯೆ ಇರೋದು ಕಾಲಾವಧಿ ಎಷ್ಟು ಕೊಡ್ತಾರೆ ಅನ್ನೋದು. ಬೈ ಚಾನ್ಸ್ 3 ಅಟೆಂಪ್ಟಲ್ಲೂ ಕ್ಲಿಯರ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಏನು? ಶುಡ್ ಅಗೇನ್ ವೆಯ್ಟ್ ಫಾರ್ 1 more year ಟು ಟೇಕ್ ಅಪ್ ದ್ಯಾಟ್ ಈಸ್ ದ ಪ್ರಶ್ನೆ. ಇನ್ನೊಂದು ಏನು ಅಂದರೆ, 3 ಕ್ಲಿಯರ್ ಮಾಡಿದ್ರು ಅಂತ ಇಟ್ಕೊ, ಅಥವಾ 3 ಸಲ ಬರೀತಾರೆ ಅಥವಾ 2 ಸಲ ಬರೀತಾರೆ, ಹೌ ಆರ್ ಯು ಕನ್ಸಿಡರಿಂಗ್ ಯಾವ ಮಾರ್ಕ್ಸ್ ಫೈನಲ್ ಇದರಲ್ಲಿ ಅವಾರ್ಡ್ ಆಗುತ್ತೆ ಅಂತ? ಬೆಸ್ಟ್ ತೊಗೊತೀರಾ ಇಲ್ಲ ಆವ್ರೇಜ್ ಮಾಡ್ತೀರಾ? ಅದ್ರ ಬಗ್ಗೆನೂ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಇಲ್ಲ. ಹಾಗಾಗಿ ಇದೊಂದು ಥಾಟ್ ಇದೆ, ಮಾಡಬೇಕು ಅಂತ ಇದ್ದಾರೆ ಅವರು. ಉದ್ದೇಶ ಒಳ್ಳೆಯದು, ಉದ್ದೇಶದ ಬಗ್ಗೆ ಯಾರೂ ಚಕ್ಕರ ಎತ್ತಾಗಿಲ್ಲ. ಬಟ್ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದು ಲಾಜಿಸ್ಟಿಕಲಿ, ದಟ್ ಈಸ್ ವೇರ್ ವಿ ನೀಡ್ ಕ್ಲಾರಿಟಿ. ಎಸ್ ಸರ್. ಸ್ಟೂಡೆಂಟ್ ಒಬ್ಬರು ಕೇಳಿದಂತಹ ಪ್ರಶ್ನೆಗೆ ಬಹುಶಃ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ. ಅಂದರೆ ಏನೇನೆಲ್ಲ ಆಗಬಹುದು ಅನ್ನುವಂತಹ ಸಾಧ್ಯತೆಗಳಿದೆ ಎಂಬುದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಸೊ ಇನ್ನು ನೆಕ್ಸ್ಟು ಇದ್ರ ಬಗ್ಗೆ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅದನ್ನು ಕಾದು ನೋಡೋಣ. ಸೊ ಆವಾಗ ಸ್ಟೂಡೆಂಟ್ಸ್ಗೆ ಮೇ ಬಿ ಇನ್ನೊಂದಷ್ಟು ಕನ್ಫ್ಯೂಷನ್ ಅಥವಾ ಇನ್ನು ಸ್ವಲ್ಪ ನಮಗೆ ಕ್ಲಾರಿಟಿ ಬೇಕು ಅಂತ ಹೇಳಿ ಅನಿಸಬಹುದೇನೋ. ಹೌದು, ಇದು ರಾಜ್ಯ ಸರ್ಕಾರದ ಉದ್ದೇಶ ಚೆನ್ನಾಗಿದೆ. ಅಂದರೆ ಎಕ್ಸಾಮಿನೇಷನ್ ಪ್ರೆಷರ್ನ ಮಕ್ಕಳಲ್ಲಿ ಕಮ್ಮಿ ಮಾಡಬೇಕು ಅನ್ನೋ ಉದ್ದೇಶ ಸರಿ ಇದೆ. ಬಟ್ ಇದು 3 ಅಟೆಂಪ್ಟ್ ಕೊಡ್ತೀವಿ ಅಂತಾರಲ್ಲ, ಇದ್ರ ಬಗ್ಗೆ ನನಗಿನ್ನೂ ಸ್ಪಷ್ಟತೆ ಇಲ್ಲ. ಯಾಕೆಂದರೆ ಅವರು ಆದೇಶ ಏನೂ ಹೊರಡಿಸಿಲ್ಲ. ಮೊದಲು ಆಗಲೇ ಹೇಳ್ದಂಗೆ ಎಷ್ಟು ಕಾಲಾವಧಿ ಒಳಗೆ ಈ 3 ಅಟೆಂಪ್ಟ್ ಕೊಡ್ತೀರಾ, ಮತ್ತು ವಾಟ್ ಈಸ್ ದ ಸ್ಕೋರ್ ಯು ಆರ್ ಗೋಯಿಂಗ್ ಟು ಫೈನಲಿ ರೆಫ್ಲೆಕ್ಟ್ ಇನ್ ದ ಮಾರ್ಕ್ಸ್ ಕಾರ್ಡ್. ಬೆಸ್ಟ್ ಆಫ್ 3 ತೊಗೊತೀರಾ ಇಲ್ಲ ಆವ್ರೇಜ್ ಆಫ್ 2ನೋ ಆವ್ರೇಜ್ ಆಫ್ 3ನೋ ಹೇಗೆ ತೊಗೊತೀರಾ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಆದೇಶದಲ್ಲಿ ಬರಬೇಕು. ಉದ್ದೇಶ ಚೆನ್ನಾಗಿರೋದ್ರಿಂದ ನನಗೇನು ಅನಿಸುತ್ತೆ, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ NEPನ ಕನ್ಸಿಡರ್ ಮಾಡೋ ಅವಶ್ಯಕತೆ ಇದೆ. ಇಲ್ಲಿ ನಂದು ಒಂದು ಅಬ್ಸರ್ವೇಷನ್ ಏನು ಅಂದರೆ, ರಾಜ್ಯ ಸರ್ಕಾರ ನಂಗೆ NEP ಬೇಡ ಅಂತ ಅವ್ರದ್ದೇ ಆದ ಪಾಲಿಸಿ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ತರ್ತಿದ್ದಾರೆ. ಅದ್ರ ಮೂಲಕ ಈ ಒಂದು ಚೇಂಜ್ನ ತರಬೇಕು ಅಂತ ಇದ್ದಾರೆ. ಸಂತೋಷ. ಈಗ ನಾವು NEP ಬೇಡ ಅಂದರೆ, ಯಾರು ರಾಜ್ಯ ಸರ್ಕಾರ,
ರಾಜ್ಯ ಸರ್ಕಾರದ ಕಂಟ್ರೋಲ್ ಇರೋದು ಬರೀ ಸ್ಟೇಟ್ ಬೋರ್ಡ್ ಅಫಿಲಿಯೇಟೆಡ್ ಸ್ಕೂಲ್ಗಳ ಮೇಲೆ ಮಾತ್ರ. ಈ ಸ್ಟೇಟ್ ಬೋರ್ಡಲ್ಲಿ ಓದ್ತಿರೋ ಮಕ್ಕಳು ಯಾರು ನಾವು ಸಮಾಜದಲ್ಲಿ ನೋಡಿದ್ರೆ ನಮಗೆ ಯಾರು ಲೋಯರ್ ಇನ್ಕಮ್ ಗ್ರೂಪಿಂದ ಬರ್ತಾರೆ ಅಥವಾ ಮಿಡಲ್ ಕ್ಲಾಸ್ ಮ್ಯಾಕ್ಸಿಮಮ್ ಇಂಥ ಮಕ್ಕಳು ಮಾತ್ರ ಸ್ಟೇಟ್ ಬೋರ್ಡಲ್ಲಿ ಓದ್ತಾ ಇದ್ದಾರೆ. ಅಫೋರ್ಡಬಲ್ ಕ್ಲಾಸ್ ಎಲ್ಲ CBSE ICSE ಮತ್ತು ಇನ್ನೂ ಅಫೋರ್ಡಬಲ್ ಇಂಟರ್ನ್ಯಾಷನಲ್ ಕರಿಕ್ಯುಲಮ್ ಸ್ಕೂಲ್ಗಳಿಗೆ ಹಾಕ್ತಾ ಇದ್ದಾರೆ. ಅವರೆಲ್ಲ NEP ಪ್ರಕಾರ ಅವ್ರು ಮುಂದೆ ಹೊಟ್ಟೋಗ್ತಾರೆ, CBSE ಆಗಲಿ ICSE ಆಗಲಿ. ನಾವು ಅದನ್ನು ಬೇಡ ಅಂತ ಹಿಂದೆ ಉಳಿದ್ರೆ ನಾವು ನಮ್ಮದೇ ಬೇರೆ ಏನೋ ಮಾಡ್ತೀವಿ ಅಂತಾದರೆ ಇಲ್ಲಿ ತೊಂದರೆ ಅನುಭವಿಸೋದು ಮುಂದೆ ನಮ್ಮ ಮಕ್ಕಳು. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಂದೊಂದು ಮನವಿ ಏನಂದರೆ, ದಯವಿಟ್ಟು ನಿಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ ನೀವು ಅವ್ರು ಮಾಡಿ NEP ಕೇಂದ್ರ ಸರ್ಕಾರದಿಂದ ಬಂದಿದ್ದು ನಮಗೆ ಬೇಡ ಅಂತ ಹೇಳಬೇಡಿ. NEPನ ಸಂಪೂರ್ಣವಾಗಿ ನಿಮ್ಮಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ, ಕೇಳಿ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಇದರಿಂದ ಒಳ್ಳೇದೇನೇನಿದೆ ಅದನ್ನು ತೊಗೊಂಡು ಇಂಪ್ಲಿಮೆಂಟ್ ಮಾಡಿ. ಮತ್ತು 3 ಸಲ ಎಕ್ಸಾಮ್ ಕೊಡೋದು ಅನ್ನೋದು ಅದು ಕೂಡ ಇಟ್ ಇಸ್ ಫ್ರಾಟ್ ವಿತ್ ರಿಸ್ಕ್ ಫಾರ್ ಕಪಲ್ ಆಫ್ ರೀಸನ್ಸ್. ನಾನು ಆಗಲೇ ಹೇಳ್ದಂಗೆ, ಒಂದು ಮೊದಲನೇ ಅಟೆಂಪ್ಟು ಮಗು ತುಂಬ ಕ್ಯಾಶುಯಲಾಗಿ ತೊಗೋಬೋದು, ಬಿಡು ಇನ್ನೂ ಅಟೆಂಪ್ಟ್ ಇದೆಯಲ್ಲ ಅಂತ. ಯಾಕೆಂದರೆ ಈ ಮನೋಭಾವನೆ ನಮ್ಮ ಭಾರತೀಯರಲ್ಲಿ ಜಾಸ್ತಿ ಇದೆ. ನಾವು ಏನೇ ಒಂದು ಮಾಡ್ಕೋಬೇಕು ಲಾಸ್ಟ್ ಡೇಟ್ವರೆಗೂ ಕಾಯ್ತಿರ್ತೀವಿ. ಲಾಸ್ಟ್ ಡೇಟ್ ಹತ್ತಿರ ಬಂದ ತಕ್ಷಣ ಇದು ಮಾಡ್ತೀವಿ. ನಂಗೆ ಇನ್ನೂ ಒಂದು ಅಟೆಂಪ್ಟ್ ಇದೆ, ಇನ್ನೂ ಒಂದು ಅಟೆಂಪ್ಟ್ ಇದೆ ಅಂದಾಗ ಎಲ್ಲೋ ಒಂದು ಕಡೆ ಮಕ್ಕಳು ಕ್ಯಾಶುಯಲಾಗಿ ಅಪ್ರೋಚ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಎಕ್ಸಾಮ್ ಪ್ರೆಷರ್ ಕಮ್ಮಿ ಮಾಡಬೇಕು ಅಂದರೆ NEP ಹ್ಯಾಸ್ ಎ ಬೆಟರ್ ಮಾಡಲ್ ಇನ್ ದ ಸೆನ್ಸ್ ಹೋಲಿಸ್ಟಿಕ್ ಎಜುಕೇಷನ್. ಅಂದರೆ ನಿಮಗೆ ಟರ್ಮ್ ಆ್ಯಂಡ್ ಎಕ್ಸಾಮಿನೇಷನ್ ಮಹತ್ವ ಅಥವಾ ಸಿಗ್ನಿಫಿಕೆನ್ಸ್ನ ಆಲ್ಮೋಸ್ಟ್ ಅರ್ಧಕ್ಕೆ ಇಳಿಸ್ತಾ ಇದ್ದಾರೆ. ಇನ್ನು ಅರ್ಧ ಅವ್ರಿಗೆ ಹ್ಯಾಕ್ ಕೊಡ್ತಾರೆ ಅಂದರೆ ಅಸೈನ್ಮೆಂಟ್ಗಳು ಕೊಡೋದು, ಪ್ರಾಜೆಕ್ಟ್ಗಳು ಕೊಡೋದು, ಅವ್ರು ಬೇರೆ ಬೇರೆ ವೊಕೇಶ್ನಲ್ ಕೋರ್ಸ್ ಕಲಿಯೋದಕ್ಕೆ ಎಂಕರೇಜ್ ಮಾಡೋದು. ಹಾಗಾಗಿ ಒಂದು ಹೋಲಿಸ್ಟಿಕ್ ಅಥವಾ ನಾವು ಏನಂತಾರೆ ಪೂರ್ಣ ಪ್ರಮಾಣದ ಎಜುಕೇಷನ್ ಅಥವಾ ಶಿಕ್ಷಣ ಕೊಡಬೇಕು ಅನ್ನೋದು ಅದು ಕಾನ್ಸೆಪ್ಟು NEPನಲ್ಲಿ ತುಂಬ ಚೆನ್ನಾಗಿದೆ. ಬಹುಶಃ ನನಗೆ ಅದನ್ನೇ ಅಡಾಪ್ಟ್ ಮಾಡಿಕೊಂಡ್ರೆ ಮಕ್ಕಳಿಗೆ ಮತ್ತು ಅವ್ರ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ತುಂಬ ಅನುಕೂಲ ಅಂತ ಅನಿಸುತ್ತೆ. ಈ ಒಂದು ಪ್ರಶ್ನೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ಮುಂದೆ ಏನಾಗಬಹುದು, ಸಾಧ್ಯತೆಗಳು ಏನಿದೆ, ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ ಈ ಸಂಚಿಕೆಯಲ್ಲಿ. ಧನ್ಯವಾದಗಳು ಸರ್. ನೋಡಿದ್ರಲ್ಲ, SSLC ಮತ್ತು ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆ ಸ್ವಲ್ಪ ಗೊಂದಲಗಳು ಇನ್ನೂ ಇರಬಹುದು. ಆದರೆ ಇನ್ನೂ ಕೂಡ ದಿನಗಳು ಬರಬೇಕು. ಯಾವ ರೀತಿ ಮಾಡಬೇಕು, ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದ್ರ ಬಗ್ಗೆ ನಾವು ಕಾದಷ್ಟೇ ನೋಡಬೇಕು. ಸೊ ಇನ್ನೊಂದು ಮುಖ್ಯವಾಗಿ ಹೇಳುವಂಥ ವಿಚಾರ, ಶಂಕರ್ ಬೆಳ್ಳೂರು ಅವ್ರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ. ಹಾಗೆಯೇ mycareerlab.in ಈ ವೆಬ್ಸೈಟ್ಗೆ ಹೋಗಿ ನೀವು ಇದ್ರ ಬಗ್ಗೆ, ನಿಮ್ಮ ಕರಿಯರ್ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಬೇಕು, ತಿಳ್ಕೋಬೇಕು ಅಂತ ಹೇಳಿದ್ರೂ ಕೂಡ ನೇರವಾಗಿ ಭೇಟಿಯನ್ನು ಮಾಡಬಹುದು ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್.